ಎಲ್ಲೋ ನಮಸ್ಕಾರ ಎಲ್ರಿಗೂ ಅಂಟಾಸ್ ಬಿಸ್ಬಿಕೇಶನ್ಗೆ ಸ್ವಾಗತ ಸುಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಹೊಸ ಬೈಕು, ಹೊಸ ಬ್ಯಾಟ್ರಿ, ಹೊಸ ಟೆಕ್ನಾಲಜಿ ಏನೇನು ಅಪ್ಡೇಟ್ ಆಯ್ತಾ ಇದೆ ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ಫುಲ್ ಕವರ್ ಆಗಿರುತ್ತೆ. ಕೊನೆಗಂಟ ನೋಡಿ ಇವಿ ದುನಿಯಾದಲ್ಲಿ ಏನೇನು ನಡೀತಾ ಐತೆ ಅಂತ ನಿಮ್ಗೊಂದು ನಾಲೆಡ್ಜ್ ಬರುತ್ತೆ. JSW ಅವರು ಮುಂಚೆಯಿಂದ ಹೇಳ್ತಾ ಇದ್ರು ಅವ್ರು ಓನ್ ಆಗಿ ಒಂದು ಕಾರ್ ತಗೊಬರ್ತೀವಿ ಅಂತ. ಇವಾಗ ಒಂದು ಡಿಫೆಂಡರ್ ತರ ಇರೋಂತ ಒಂದು ಕಾರ್ ತರ್ತಾವ್ರೆ. ಇದ್ರ ಮಾಡ್ಲು ಬಂದ್ಬಿಟ್ಟು J2T2 ಅಂತ ಮಾಡ್ಲು. ಇದು ಬಂದ್ಬಿಟ್ಟು 1.5 ಲೀಟರ್ ಹೈಬ್ರಿಡ್ ಇಂಜಿನ್ ಆಗಿರುತ್ತೆ. 284 ಕಿಲೋಮೀಟರ್ ವ್ಯಾಟ್ ಮತ್ತೆ 610 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ. ಆಫ್ ರೋಡ್ ಯಾರು ಓಡಿಸ್ತಾರೆ ಅವ್ರಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಪ್ರೈಸು ನನ್ನ ಪ್ರಕಾರ ಒಂದು 30 ಲಕ್ಷದ ಒಳಗಡೆ ಬರುತ್ತೆ ಅಂತ ಅನ್ಕೊಂಡಿದೀವಿ. ಪ್ರೈಸ್ ಇನ್ನೂ ಅವ್ರು ರಿವೀಲ್ ಮಾಡಿಲ್ಲ. ನನ್ನ ಅನಿಸಿಕೆ ಒಂದು 30 ಒಳಗಡೆ ಬರ್ಬೋದು ಅಂತ ಅನ್ಕೊಂಡಿದೀನಿ. 15ರಿಂದ 30 ಒಳಗಡೆ. ಇದು ಬತ್ತು ಅಂದ್ರೆ ಮಹೇಂದ್ರ XEV 9e ಮತ್ತೆ ಟಾಟಾ ಹ್ಯಾರಿಯರ್ EVಗೆ ಸೇಮ್ ಟಕ್ಕರ್ ಕೊಡೋ ರೀತಿನೇ ಇರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು TVS ಕಡೆಯಿಂದ. TVS ಅವರು ಅವ್ರದ್ದು ಹೊಸ ಬೈಕ್ ನ ಪೇಟೆಂಟ್ ಮಾಡಿದ್ದಾರೆ. ಈ ಮಾಡ್ಲು ಬಂದ್ಬಿಟ್ಟು EFX30 ಅಂತ ಹೊಸ ಮಾಡ್ಲು. ಒಂದು 200 ಕಿಲೋಮೀಟರ್ ರೇಂಜ್ ಬರುತ್ತೆ. ಮತ್ತೆ ಸ್ಪೆಸಿಫಿಕೇಶನ್ ಏನು ಅಂತ ತೋರಿಸಿಲ್ಲ. ಈ ಸತಿ ಇಂಡಿಯಾದಲ್ಲಿ ಪೇಟೆಂಟ್ ಮಾಡಿದ್ದಾರೆ. ಅದಾದ್ಮೇಲೆ ವೀಡೋದವರು ಕೂಡ VXZ ಅನ್ಬಿಟ್ಟು ಹೊಸ ಮಾಡ್ಲಿಗೆ ಅವರು ಕೂಡ ಪೇಟೆಂಟ್ ಮಾಡಿದ್ದಾರೆ. ಇದು ಈಗ ಹೀರೋದವರು ಕೂಡ ಬೈಕ್ ಪೇಟೆಂಟ್ ಮಾಡಿದ್ದಾರೆ. ಮತ್ತೆ TVS ಅವರು ಬೈಕ್ ಪೇಟೆಂಟ್ ಮಾಡವ್ರೆ. ಈಗ ಪ್ರೆಸೆಂಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಇರೋ ಬೈಕ್ ಗಳಿಗೆ ಇದು ಕಾಂಪಿಟೇಷನ್ ಕೊಡೋ ರೀತಿ ಬರುತ್ತೆ ಅಂತ ಅನ್ಕೊಂಡಿದೀನಿ. ಇವೆರಡು ಏನೈತೆ ಟಾಪ್ ಲಾಂಚ್ ಅಂದ್ರೆ ಹೈ ಪರ್ಫಾರ್ಮೆನ್ಸ್ ಗಾಡಿ ಸೆಗ್ಮೆಂಟ್ ಗಳು ಬರುತ್ತೆ. ಈಗೇನು ವೀಡಾದವರು VX2 ಗೋ ಆ ತರ ಎಲ್ಲ ಮಾಡ್ತಿರಲ್ಲ, ಆ ಪ್ರೈಸ್ ಇರಲ್ಲ, ಇನ್ನು ಪ್ರೈಸ್ ಜಾಸ್ತಿ ಇರುತ್ತೆ. ಮಾಡ್ತಾರೆ ಅಂದ್ರೆ ಈ ವರ್ಷದ ಎಂಡ್ ಒಳಗಡೆ ತರ್ತಾರೆ ಅಂತ ನಾನು ಅನ್ಕೊಂಡಿದೀನಿ. TVS ಅವ್ರದ್ದು ಲೇಟ್ ಆಗ್ಬೋದು, ಬಟ್ ಹೀರೋದವ್ರದ್ದು ವೀಡಾ VXZ ಏನೈತೆ ಅದು ಬೇಗ ಬರುತ್ತೆ. ಸೊ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು CATL ಕಡೆಯಿಂದ. ಚೈನಾ ಕಂಪ್ನಿ CATL ಸಾಲಿಡ್ ಅಯಾನ್ ಬ್ಯಾಟರಿ ಲಾಂಚ್ ಮಾಡವ್ರೆ. ಇದನ್ನ ಈ ಕಮರ್ಷಿಯಲ್ ವೆಹಿಕಲ್ಸ್ ಏನೈತೆ ಅಂದ್ರೆ ಈ ಆಟೋ ಆ ತರ ವೆಹಿಕಲ್ ಗಳಿಗೆ ಇವಾಗ ಲೈನ್ ಅಪ್ ಸ್ಟಾರ್ಟ್ ಮಾಡಿದ್ದಾರೆ. ಇದ್ರದ್ದು ಏನ್ ಬೆನಿಫಿಟ್ ಏನಂದ್ರೆ -40 ಡಿಗ್ರಿಯಿಂದ +80 ಡಿಗ್ರಿ ಗಂಟ್ಲು ಯೂಸ್ ಮಾಡಬಹುದು. ಅವಾಗ್ಲೂ ಕೂಡ 100% ಗಂಟ್ಲು ಅದರ ರೇಂಜ್ ರಿಕವರ್ ಮಾಡಬಹುದು. ಮತ್ತೆ ಲಿಥಿಯಂಗಿಂತ ಕಮ್ಮಿ ಪ್ರೈಸ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬಹುದು. ಲಿಥಿಯಂದು ಅಭಾವ ಏನಿತ್ತು ಅದನ್ನ ಮೈನಿಂಗ್ ಮಾಡಿ ಅದು ತೆಗ್ದಿ ಮತ್ತೆ ಎನ್ವೈರನ್ಮೆಂಟ್ ಗೆ ಹಾಳಾಗ್ತಲ್ಲ ಅದನ್ನ ಸ್ಟಾಪ್ ಮಾಡ್ದಂಗಾಗುತ್ತೆ. ಸಾಲಿಡ್ ಅಯಾನ್ ಬ್ಯಾಟ್ರಿ ಬಗ್ಗೆ ಅವ್ರು ಮುಂಚೆನೆ ಕೂಡ ಹೇಳ್ತಿದ್ರು, ಬಟ್ ಈ ವರ್ಷ ಫಸ್ಟ್ ಕ್ವಾರ್ಟರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಕ್ವಾರ್ಟರ್ ಇಂದ ಬೇರೆ ಕಾರ್ಗಳಿಗೂ ಕೂಡ ಇದೇ ಸಾಲಿಡ್ ಅಯಾನ್ ಬ್ಯಾಟ್ರಿನ ತರ್ತೀವಿ ಅಂತ ಹೇಳವ್ರೆ. ಈ ಸಾಲಿಡ್ ಅಯಾನ್ ಬ್ಯಾಟ್ರಿ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಅದ್ರ ಬಗ್ಗೆ ಬೇಕಾದ್ರೆ ಸ್ಪೆಷಲ್ ಆಗಿ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಯಾವ ರೀತಿ ವರ್ಕ್ ಆಗುತ್ತೆ ಲಿಥಿಯಂ ಬ್ಯಾಟ್ರಿನು ಮತ್ತೆ ಸಾಲಿಡ್ ಅಯಾನ್ ಬ್ಯಾಟ್ರಿನ. ಟೊಯೋಟಾದವರು ಒಂದು ಹೊಸ ಕಾರ್ನ ಲಾಂಚ್ ಮಾಡಿದ್ದಾರೆ, ಅರ್ಬನ್ ಕ್ರೂಸರ್ EV SUV. ಇದು ರೇಂಜ್ ಬಂದ್ಬಿಟ್ಟು 550 ಕಿಲೋಮೀಟರ್ ರೇಂಜ್ ಬರ್ತದೆ ಅಂತ ಹೇಳವ್ರೆ. ಬಟ್ ಅದೇ ಪ್ರೈಸ್ ನ ಲಾಂಚ್ ಮಾಡಿಲ್ಲ. ಕಾದ್ ನೋಡ್ಬೇಕು ಪ್ರೈಸ್ ಏನ್ ಇಡ್ತಾರೆ ಅಂತ. ಇದನ್ನ ಮಾರುತಿ EV ತರ ಏನೈತೆ ಸೇಮ್ ಸಿಮಿಲರ್ ಅದೇ ತರ ಕಾಣುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ವಿನ್ಫಾಸ್ಟ್ ಕಡೆಯಿಂದ. ವಿನ್ಫಾಸ್ಟ್ ಅವರು ಈ ವರ್ಷ 2026 ಅಲ್ಲಿ 3 ಮಾಡ್ಲು ಹೊಸ ಕಾರ್ಗಳನ್ನ ತರ್ತಾರಂತೆ SUVಗಳು. ವಿನ್ಫಾಸ್ಟ್ VF3 ಮೈಕ್ರೋ EV ಇದು 2 ಡೋರ್ ಇಂದ ಬರುತ್ತೆ. MG ಕಾಂಪ್ಯಾಕ್ಟ್ ಏನೈತೆ ಅದಕ್ಕೆ ಟಕ್ಕರ್ ಕೊಡೋ ರೀತಿ. ಇದು 8.6 ಕಿಲೋವ್ಯಾಟ್ ಬ್ಯಾಟ್ರಿ ಪ್ಯಾಕ್ ಜೊತೆ ಬರುತ್ತೆ. 200ರಿಂದ 215 ಕಿಲೋಮೀಟರ್ IDC ರೇಂಜ್ ಹೇಳವ್ರೆ. ಪ್ರೈಸ್ ಬಂದ್ಬಿಟ್ಟು ಅಂಡರ್ 10 ಲ್ಯಾಕ್ ಒಳಗಡೆ. ಇನ್ನೊಂದು ವಿನ್ಫಾಸ್ಟ್ V5 ಇದು ಬಂದ್ಬಿಟ್ಟು V3 ಮತ್ತೆ V6 ನ ಈ V5 ಬಂದ್ಬಿಟ್ಟು 29 ಕಿಲೋಮೀಟರ್ ಬ್ಯಾಟ್ರಿ ಪ್ಯಾಕ್ ಇಲ್ಲ 38 ಕಿಲೋವ್ಯಾಟ್ ಬ್ಯಾಟ್ರಿ ಪ್ಯಾಕ್ ಇವೆರಡು ಬರುತ್ತೆ. ರೇಂಜ್ ಬಂದ್ಬಿಟ್ಟು 268 ಕಿಲೋಮೀಟರ್ ಇಂದ 326 ಕಿಲೋಮೀಟರ್. ಪ್ರೈಸ್ ಬಂದ್ಬಿಟ್ಟು 12 ಲಕ್ಷದ ಒಳಗಡೆ ಇರ್ತಾರೆ. ಇದೇನಂದ್ರೆ ಟಾಟಾ ಪಂಚ್ EV ಮತ್ತೆ ಟಿಯಾಗೋ EV ಈ ಎಲ್ಲ ಮತ್ತೆ BE6 ಮಹೇಂದ್ರ ಈ ಎಲ್ಲಕ್ಕೂ ಟಕ್ಕರ್ ಕೊಡೋ ರೀತಿ. ಇನ್ನೊಂದು ವಿನ್ಫಾಸ್ಟ್ VF7 ಅಂತ. ಇದು 7 ಸೀಟರ್ 6 ಸೀಟರ್ ಎರಡು ಬರ್ತಾ ಇದೆ SUV ಇದು. ಇದ್ರದ್ದು ಬಂದ್ಬಿಟ್ಟು 123 ಕಿಲೋವ್ಯಾಟ್ ಬ್ಯಾಟ್ರಿ ಪ್ಯಾಕ್ ಜೊತೆಗೆ 531 ಕಿಲೋಮೀಟರ್ ರೇಂಜ್ ಕೊಡ್ತವ್ರೆ. 408 ಹಾರ್ಸ್ ಪವರ್ ಬರುತ್ತೆ. ಡ್ಯೂಯಲ್ ಮೋಟರ್ ಇರುತ್ತೆ. 65ರಿಂದ 75 ಲಕ್ಷದ ಒಳಗಡೆ ಇರುತ್ತೆ ಪ್ರೈಸು. ಇಷ್ಟೊಂದು ಇಂಡಿಯಾದಲ್ಲಿ ಯಾರು ಕೂಡ EV ಕಾರ್ಗೆ ಅಷ್ಟೊಂದು ಇನ್ವೆಸ್ಟ್ ಮಾಡಲ್ಲ. ಬಟ್ ನೋಡ್ಬೇಕು ಇವ್ರು ತಂದ್ರೆ ಯಾರು ಯಾವ ಮಟ್ಟಿಗೆ ಡೆವಲಪ್ ಆಗುತ್ತೆ ಅಂತ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ವಿನ್ಫಾಸ್ಟ್ ಅವ್ರು ಈಗ ಅವರು ಕಾರ್ ಸೆಗ್ಮೆಂಟ್ ಆದ್ಮೇಲೆ ಈಗ ಬೈಕ್ ಸೆಗ್ಮೆಂಟ್ಗೂ ಎಂಟ್ರಿ ಕೊಡ್ತೀವಿ ಅಂತ ಹೇಳೋರೆ. ಇವ್ರದ್ದು ವಿನ್ಫಾಸ್ಟ್ ಬೈಕ್ಗಳು ಬೇರೆ ಕಡೆ ಕಂಟ್ರಿಗಳೆಲ್ಲ ಆಲ್ರೆಡಿ ಸೇಲ್ಸ್ ಆಗ್ತಿದೆ, ಬಟ್ ಇಂಡಿಯಾದಲ್ಲಿ ಇಲ್ಲ. ಅವರು ಇನ್ನೊಂದು ವೀರೋ X ಅನ್ಬಿಟ್ಟು ಒಂದು ಮಾಡ್ಲನ್ನ ಈ ವರ್ಷ ಡಿಸೆಂಬರ್ ಒಳಗಡೆ ಲಾಂಚ್ ಮಾಡ್ತೀವಿ ಅಂತ ಹೇಳವ್ರೆ. ಪ್ರೈಸ್ ಬಂದ್ಬಿಟ್ಟು 1 ಲಕ್ಷದಿಂದ 1.5 ಲಕ್ಷದ ಒಳಗಡೆ ಇರ್ತಾರೆ. ಫೀಚರ್ಸ್ ಮತ್ತು ಅಂದ್ರೆ ನಿಮಗೆ ಒಂದು 150 ಕಿಲೋಮೀಟರ್ ಇಂದ 250 ಕಿಲೋಮೀಟರ್ IDC ರೇಂಜು. ಬ್ಯಾಟ್ರಿ ಪ್ಯಾಕ್ ಬಂದ್ಬಿಟ್ಟು 3.5 ಕಿಲೋಮೀಟರ್ ಇರುತ್ತೆ. ಫ್ಯಾಮಿಲಿ ಸೆಗ್ಮೆಂಟ್ ಗಾಡಿನೇ ಬಿಡ್ತಾ ಇರೋದು ಇವರು. ನೋಡ್ಬೇಕು ಈಗ ವಿನ್ಫಾಸ್ಟ್ ಅವರು ಎಂಟ್ರಿ ಕೊಡ್ತು ಅಂದ್ರೆ 2 ವೀಲರ್ ಅಲ್ಲಿ ಇನ್ನೂ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಈಗಿರೋ ಕಾಂಪಿಟೇಷನ್ ಜೊತೆಗೆ. ಕಾದ್ ನೋಡ್ಬೇಕು ಯಾವ ರೀತಿ ಇರುತ್ತೆ ಅಂತ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಡೆಲ್ಲಿ ಗೌರ್ಮೆಂಟ್ ಕಡೆಯಿಂದ. ಡೆಲ್ಲಿ ಗೌರ್ಮೆಂಟ್ ಇನ್ಮೇಲೆ ವಾಟರ್ ಸಪ್ಲೈಗೆಲ್ಲ ಏನ್ ಟ್ರಕ್ ಗಳನ್ನ ಯೂಸ್ ಮಾಡ್ತಿರೋ ಅಲ್ಲಿಗೆ 600 EV ಟ್ರಕ್ ಗಳನ್ನ ತರ್ತಾವ್ರೆ. ಏನಂದ್ರೆ ಆದಷ್ಟು ಬೇಗ EVನ ಡೆಲ್ಲಿಲೇ ಬೂಮ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಅಲ್ಲಿ ಎನ್ವೈರನ್ಮೆಂಟ್ ಚೆನ್ನಾಗಿರಲ್ಲ. ಆ ಎನ್ವೈರನ್ಮೆಂಟ್ ಕಂಟ್ರೋಲ್ ಮಾಡ್ಬೇಕಂದ್ರೆ ಪ್ರತಿಯೊಬ್ಬರು EVಗೆ ಬೇಗ ಸ್ವಿಚ್ ಮಾಡ್ಬೇಕು. ಅದರಿಂದ ಆದಷ್ಟು ಗೌರ್ಮೆಂಟ್ ಕೂಡ ಬಸ್ಗಳೇ ಆಗ್ಬೋದು, ಹೊಸ EV ಬಸ್ಸು, EV ಕಾರು, EV ಟ್ರಕ್ ಎಲ್ಲಾನು ಹೊಸದಾಗಿ ಡೆವಲಪ್ ಮಾಡ್ತಾವ್ರೆ. ಸೊ ಡೆಲ್ಲಿ ಅಂತೂ ನೆಕ್ಸ್ಟ್ ಲೆವೆಲ್ ತಗೋತಾ ಐತೆ. ಈ ವಾರದ ಹೊಸ EV ನ್ಯೂಸ್ ಅಲ್ಲಿ ನಿಮ್ಗೆ ಏನು ಹೊಸ ನೋಡಕ್ ತಿಳಿಸ್ಕತ್ತು, ಯಾವ್ದಾರ ಮಿಸ್ ಮಾಡಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ
ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಧನ್ಯವಾದ. Hunter Specification Kannadiga.